ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸೆಕೆಂಡ್ ರೌಂಡ್ಗೂ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಮತ್ತು ಈಗ ಸ್ಟೂಡೆಂಟ್ಸು ಅಸಂಪ್ಷನ್ಸ್ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಈ ವರ್ಷ ಬರೀ 2 ರೌಂಡ್ ಇರುವಂಥದ್ದು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಇರೋದಿಲ್ಲ. ಬರೀ ರೌಂಡ್ 1 ರೌಂಡ್ 2 ಅಷ್ಟೇ ಇರೋದು. ನಾವು ಈ 2 ರೌಂಡಲ್ಲಿ ಕಾಲೇಜ್ನ ಪಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನಮಗೆ ಕಾಲೇಜ್ ಸಿಗಲ್ಲ ಅಂತ ಅಸಂಪ್ಷನ್ಸ್ನ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಖಂಡಿತ ಈ ವರ್ಷನೂ ಕೂಡ 3ನೇ ರೌಂಡ್ ಇದೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಯಾಕೆಂತ ಹೇಳಿದ್ರೆ KCT ಮುಗಿದ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಈಗ ನಿಮ್ಮ ಥರ್ಡ್ ರೌಂಡು ಕಂಪಲ್ಸರಿ ಏನಿರುತ್ತೆ, ಥರ್ಡ್ ರೌಂಡು ಅದರಲ್ಲಿ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ಯಾವಾಗ ನಿಮಗೆ ಸೀಟ್ ಸಿಕ್ತು ಅಂತ ಹೇಳಿದ್ರೆ, ಇದೊಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಕಾಲೇಜ್ ಸಿಕ್ಕಿದ್ರು ನೀವು ಕಂಪಲ್ಸರಿ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆದ್ದರಿಂದ ನಿಮ್ಮ ಕಾಲೇಜ್ ಲಿಸ್ಟ್ನ ನೀವು ಸೇಫಾಗಿ ಇಟ್ಕೋಬೇಕು. ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಿಮಗೆ 2 ಚಾಯ್ಸ್ ಇರುವಂಥದ್ದು. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರಲ್ಲ, ಇದಾದಮೇಲೆ ನಿಮಗೆ 2 ಚಾಯ್ಸ್ ಇರೋದು. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು. ಈಗ ಯಾವುದೋ ಒಂದು ಕಾಲೇಜ್, ಈಗ ಟಾಪ್ ಕಾಲೇಜಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ JSS ಟೆಕ್ನಾಲಜಿ ಯೂನಿವರ್ಸಿಟಿ SJC ಮೈಸೂರಿನಲ್ಲಿ ಫಸ್ಟ್ ರೌಂಡಲ್ಲಿ 8073, ಸೆಕೆಂಡ್ ರೌಂಡಲ್ಲಿ 8799, ಥರ್ಡ್ ರೌಂಡಲ್ಲಿ 9187. ಆಲ್ಮೋಸ್ಟು ನಿಮಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ 700 ಸಮಥಿಂಗ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು PS ಯೂನಿವರ್ಸಿಟಿ ಬ್ಯಾಂಗ್ಳೂರು ಕ್ಯಾಂಪಸ್ಸು ಫಸ್ಟ್ ರೌಂಡಲ್ಲಿ 10,000, ಸೆಕೆಂಡ್ ರೌಂಡಲ್ಲಿ 11,000, ಥರ್ಡ್ ರೌಂಡ್ 11,900. ಈ ರೀತಿ ಪ್ರತಿಯೊಂದು ಇದರಲ್ಲೂ ಇನ್ಕ್ರೀಸ್ ಆಗಿದೆ. ಇದು ಕಂಪ್ಯೂಟರ್ ಸೈನ್ಸು 2A ಜನರಲ್ ನಾನು ನೋಡ್ತಾ ಇರೋದು. ನೆಕ್ಸ್ಟು ಈಗ ಒಂದು ಆ್ಯಾವ್ರೇಜ್ ಕಾಲೇಜ್ ತೊಗೊತೀನಿ. ಈಗ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, 70,000 ಡೈರೆಕ್ಟ್ 1,07,000. ಅದರ ನೆಕ್ಸ್ಟ್ ಡೈರೆಕ್ಟ್ 2,10,000. ಸೊ ಇಷ್ಟೆಲ್ಲ ಏನಕ್ಕೆ ರ್ಯಾಪಿಡ್ ಇನ್ಕ್ರೀಸ್ ಆಗಿರೋ ಥರ್ಡ್ ರೌಂಡಲ್ಲಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಟಾಪ್ ಕಾಲೇಜ್ಗೆ ಅಡ್ಮಿಷನ್ ಆಗಿಬಿಡ್ತಾರೆ. ನೆಕ್ಸ್ಟು ಈ ರೀತಿ ಒಂದು ಆ್ಯಾವ್ರೇಜ್ ಕಾಲೇಜಲ್ಲಿ ಸೀಟ್ಸ್ ಉಳ್ಕೊಂಡಾಗ ನೆಕ್ಸ್ಟು ಆ ಒಂದು ಕಾಲೇಜ್ಗೆ ಯಾವ ಸ್ಟೂಡೆಂಟು ಆ್ಯಡ್ ಮಾಡಿರ್ತಾರೆ ಅವ್ರಿಗೆ ಡೈರೆಕ್ಟಾಗಿ ನೆಕ್ಸ್ಟು ಆ ಒಂದು ಕಾಲೇಜ್ನ ಅಲಾಟ್ ಮಾಡುವಂಥದ್ದು. ಸೊ ಇದೇ ರೀತಿ ನೀವು ಎಲ್ಲ ಬ್ರ್ಯಾಂಚ್ನು ಕಂಪೇರ್ ಮಾಡ್ಕೋಬೋದು. ಸೊ ಈ ಒಂದು PDF ಬೇಕು ಅಂತ ಹೇಳಿದ್ರೆ ಜಸ್ಟು 49 ರುಪೀಸು, ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. ಇದೇ ರೀತಿ ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಯಾವ ಕ್ಯಾಟಗರಿನ ನೋಡ್ಬೋದು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಎಲೆಕ್ಟ್ರಿಕಲ್ಲು, ಈ ರೀತಿ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಫ್ರಾಡ್ ಇಲ್ಲ. ಮೋರ್ ದೆನ್ 50 ಸ್ಟೂಡೆಂಟ್ಸು ಈಗ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ನೀವು ಕರೆಕ್ಟಾಗಿ ಪೇಮೆಂಟ್ನ ಮಾಡಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ. ನೀವು ಪೇಮೆಂಟ್ ಆದ ತಕ್ಷಣ ಎಕ್ಸಿಟ್ ಆಗಿಬಿಡ್ತೀರಾ, ಮತ್ತು ಅಮೌಂಟ್ ಅದು PDF ಬಂದಿಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಸೊ ಬೇರೆ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಅದು ಇವರು ಫ್ರಾಡ್ ಮಾಡ್ತಾ ಇದ್ದಾರೆ, ಕಳಿಸ್ತಾ ಇಲ್ಲ PDF ಅನ್ಕೊತಾ ಇದ್ದಾರೆ. ಅಕಸ್ಮಾತ್ ಹಂಗೂ ನಿಮಗೆ ಈಗ ಅದು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ವೆಬ್ಸೈಟಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನಿಮ್ಮ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಖಂಡಿತ ನಾವು ಈ ಒಂದು ಏನು ಕಟ್ ಆಫ್ ನಿಮಗೆ ಬೇಕು ಅದನ್ನು ಕಳಿಸ್ಕೊಡ್ತೀವಿ. ಈಗ ಕಟ್ ಆಫ್ ಬಗ್ಗೆ ಆಯಿತು. ನೀವು ಟಾಪ್ ಕಾಲೇಜ್ ಈಗ ನೋಡಿ, ಮೇಲಿರೋ ಟಾಪ್ ಕಾಲೇಜಲ್ಲೂ ಈಗ ಈ ಒಂದು ಟಾಪ್ ಕಾಲೇಜಲ್ಲಿ NI ಕಾಲೇಜು, ಈ ಒಂದು ಕಾಲೇಜಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, 44,000. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ಗೂ ಏನು ಇನ್ಕ್ರೀಸ್ ಆಗಿಲ್ಲ. ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ 84,000 ಆಗಿದೆ. ನೆಕ್ಸ್ಟು ಇದೇ ರೀತಿ ನಿಮಗೆ ಇನ್ನೊಂದು PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ, ಇದರಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು, ಇದು ಯಾವ ಕ್ಯಾಟಗರಿ, 3B ಜನರಲ್ಗೆ ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು, 64,000, ಸೆಕೆಂಡ್ ರೌಂಡಲ್ಲಿ 85,000, ಥರ್ಡ್ ರೌಂಡಲ್ಲಿ ಸೀಟ್ಸೇ ಮಿಕ್ಕಿಲ್ಲ. ಸೊ ಈ ರೀತಿ ಪ್ರತಿಯೊಂದು ರೌಂಡ್ಗೂ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದರಲ್ಲಿ ಎಷ್ಟು ಸ್ಟೂಡೆಂಟ್ಸು ಯಾವ ಚಾಯ್ಸ್ ಚೂಸ್ ಮಾಡಿಕೊಂಡು ಅಡ್ಮಿಷನ್ ಆಗ್ತಾರಾ ಅದ್ರ ಮೇಲೆ ಇದಾಗುತ್ತೆ. ನೆಕ್ಸ್ಟು ಈ ವರ್ಷ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಈಗ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಥರ್ಡ್ ರೌಂಡ್ ಇದೆ ಅಂತಲೇ ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಈಗ ಏನು ಜಾಯ್ನ್ ಆಗಬೇಕು ಅಂದ್ಕೊಂಡಿರ್ತಾರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಒಂದು 50% ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲೇ ಈಗ ಅಡ್ಮಿಷನ್ ಆಗಿ ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಆವಾಗ ಏನಾಯಿತು, ನಿಮಗೆ ಅಪ್ಗ್ರೇಡ್ ಆಗುವ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಸೊ ಇದು ನಿಮಗೆ ಲಾಜಿಕಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಯಾಕೆ ಅಂತ ಹೇಳಿದ್ರೆ, ಈಗ ಬೇರೆ ಯಾವುದೋ ಸ್ಟೂಡೆಂಟು ಈಗ ಫಸ್ಟು ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು, ಈಗ ಸ್ಟೂಡೆಂಟ್ ಎಗೆ ನೆಕ್ಸ್ಟು ಸ್ಟೂಡೆಂಟ್ ಎಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ ಎಗೆ PES ಕಾಲೇಜ್ ಸಿಕ್ಕಿತ್ತು, CS. ನೆಕ್ಸ್ಟು ಈ ಸ್ಟೂಡೆಂಟ್ ಬಿಗೆ ನೆಕ್ಸ್ಟು BMS ಕಾಲೇಜ್ ಸಿಕ್ಕಿತ್ತು ಅಂತ ಅಂದ್ಕೊಳ್ಳಿ. BMS ಕಾಲೇಜಲ್ಲಿ CS ಸಿಕ್ಕಿತ್ತು.
ಈ ಸ್ಟೂಡೆಂಟ್ ಪಿ ಇ ಎಸ್ ಅಲ್ಲಿರೋನು ಆರ್ ವಿಗೆ ಏನು ಮಾಡ್ತಾ ಇದ್ದ. ಇವಾಗ ಏನಾಯಿತು, ಸ್ಟೂಡೆಂಟೇ ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಅವ್ನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಟೂಡೆಂಟ್ ಬಿ ಯಾರು ವೆಯ್ಟ್ ಮಾಡ್ತಾಯಿದ್ರು ಅವನು ಈಗ ಇವನಿಗೆ ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟ್ ಎಗೆ ಆರ್ ವಿ ಕಾಲೇಜಲ್ಲಿ ಸಿಗೋ ಚಾನ್ಸಸ್ ಇದೆ. ಅಲ್ಲಿ ಸೀಟ್ಸ್ ಒಂದು ಸ್ವಲ್ಪ ವೇಕೆನ್ಸಿ ಇದೆ ಅಂತ ಅಂದ್ಕೊಳ್ಳಿ, 1 or 2 ಸೀಟ್ಸು. ಈಗ ಸ್ಟೂಡೆಂಟ್ ಎ ಅಪ್ಗ್ರೇಡ್ ಆದರೆ ಈ ಒಂದು ಪಿ ಇ ಎಸ್ ಕಾಲೇಜಲ್ಲಿ ನೆಕ್ಸ್ಟು ಈ ಒಂದು ಸ್ಟೂಡೆಂಟ್ ಬಿ ಈ ಒಂದು ಕಾಲೇಜಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ, ಅಂದರೆ ಟಾರ್ಗೆಟ್ ಮಾಡ್ತಾ ಇದ್ದ. ಬಟ್ ಇವಾಗ ಏನಾಯಿತು, ಈ ಒಂದು ಸ್ಟೂಡೆಂಟ್ ಎಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತಲೇ ಗೊತ್ತಿಲ್ಲ, ಅಥವಾ ಭಯ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜ್ ಸಿಗುತ್ತಾ ಸಿಗಲ್ವಾ, ಪ್ರೋಸೆಸ್ ಸರಿಗೆ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ಈ ಒಂದು ಸ್ಟೂಡೆಂಟ್ ಈ ಪಿ ಎಸ್ ಸಿ ಎಸ್ ಏನಿರುತ್ತೆ ಇದಕ್ಕೆ ಹೋಗಿ ಅಡ್ಮಿಷನ್ ಆಗ್ತಾನೆ, ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಆವಾಗ ಏನಾಯಿತು, ಸ್ಟೂಡೆಂಟ್ ಬಿಗೆ ಲಾಸು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸ್ಟೂಡೆಂಟು ಪಿ ಇ ಎಸ್ ಕಾಲೇಜಲ್ಲಿ ಸಿ ಎಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ಬಟ್ ಈ ಒಂದು ಸ್ಟೂಡೆಂಟು ಅಡ್ಮಿಷನ್ ಆಗಿ ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ವೆಯ್ಟ್ ಮಾಡಲಿಲ್ಲ, ಅಪ್ಗ್ರೇಡು ಆಗಲಿಲ್ಲ. ಅವಾಗ ಏನಾಯಿತು, ಈ ಒಂದು ಸ್ಟೂಡೆಂಟ್ಗೆ ಬಿ ಎಮ್ ಎಸ್ಸೇ ಸಿಕ್ತು. ನೆಕ್ಸ್ಟ್ ಬಿ ಎಮ್ ಎಸ್ ಇನ್ನೊಬ್ಬ ಯಾರು ವೆಯ್ಟ್ ಮಾಡ್ತಾ ಇದ್ದ, ಅವ್ರಿಗೆ ಬಿ ಎಮ್ ಎಸ್ ಅಲಾಟ್ ಆಗ್ತಿತ್ತು. ಈ ರೀತಿ ಪ್ರತಿಯೊಂದೂ ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೀವು ನೆಕ್ಸ್ಟು ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟು, ಅಂದರೆ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟು 25th ಇದೆ. ಸೊ ನೀವು 25th ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಈಗಲೇ ಸುಮಾರು ಜನ ಫೇಸ್ ವೆರಿಫಿಕೇಷನ್ ಆಗ್ತಾಯಿಲ್ಲ, ಮತ್ತು ಫೇಸ್ ನಾಟ್ ಮ್ಯಾಚಡ್ ಅಂತ ಬರ್ತಾ ಇದೆ, ಮತ್ತು ಲಿಂಕು ಸರಿಗೆ ವರ್ಕ್ ಆಗ್ತಾಯಿಲ್ಲ ಅಂತ ಕೇಳ್ತಾ ಇದ್ದೀರಾ. ಇನ್ನು ನೀವು ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಿದ್ರೆ ಖಂಡಿತ ನೆಕ್ಸ್ಟು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಈ ಒಂದು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 25th ಲಾಸ್ಟ್ ಡೇಟ್ ಇರುತ್ತೆ. ಸೊ ಕಂಪ್ಲೀಟ್ ಎಷ್ಟಾಗುತ್ತೋ ಅಷ್ಟು ಬೇಗ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಈಗ ನೆಕ್ಸ್ಟು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನಿಮಗೆ ಅಲ್ಲಿ ಒಂದು ಅಗ್ರಿ ಅಂತ ಬಟನ್ ಬರಬೇಕು. ಸೊ ನೀವು ಲಾಗಿನ್ ಆದಾಗ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಅಗ್ರಿ ಅಂತ ಬಟನ್ ಬರುತ್ತಲ್ಲ, ಸೊ ಅದನ್ನು ನೀವು 1 ಟೈಮ್ ಆದರೂ ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು. ದೆನ್ ಓನ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಸೊ ಯಾರೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ ನೀವು ಖಂಡಿತವಾಗಿಯೂ ಆ ಒಂದು ಅಗ್ರಿ ಬಟನ್ನ ಕ್ಲಿಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ನಿಮ್ಮ ರಿಸಲ್ಟ್ಸು ಈಗ ಮಾರ್ಕ್ ಪ್ರಾವಿಷನಲ್ ರಿಸಲ್ಟ್ಸ್ನ 29th ಅನೌನ್ಸ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಕಾಸ್ಟ್ ಆ್ಯಂಡ್ ಡೆಪಾಸಿಟು ಎಕ್ಸ್ಟೆಂಡ್ ಮಾಡ್ಬೋದು, ಮೋಸ್ಟ್ಲಿ ಅದು ಕಂಪಲ್ಸರಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ತಲ್ಲ. ಸೊ ನಿಮಗೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ನಿಮಗೆ ಇವತ್ತು ಬ್ಯಾಂಕ್ ರಜೆ, ನಿನ್ನೆನೂ ಬ್ಯಾಂಕ್ ರಜೆ. ಸೊ ಈ 2 ದಿನ ಆಲ್ರೆಡಿ ವೇಸ್ಟ್ ಆಗಿದೆ. ಇನ್ನು 25th ನಾಳೆ ಒಂದು ದಿನ ಮಾತ್ರ ನಿಮಗೆ ಬ್ಯಾಂಕು ಇರುವಂಥದ್ದು. ಸೊ ಅವಾಗ ಅದರಲ್ಲೂ ಹಾಫ್ ಡೇ ಇದೆ. ಆವಾಗ ಏನು ಮಾಡಬೇಕು ಕೆ ಇ ಅವರು, ಸೊ ಖಂಡಿತ ಅವರು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ವೆಯ್ಟ್ ಮಾಡಿ. ಡೌನ್ಲೋಡ್ ಚಲನ್ ಮಾಡ್ಕೊಂಡಿದ್ರೆ ನೀವು ನಾಳೆನೇ ಆದಷ್ಟು ಬೇಗ ನಿಮ್ಮ ಫೀಸ್ ಪೇಮೆಂಟ್ನ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಬ್ಯಾಂಕಿಗೆ ಹೋದಾಗ ಲೈನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹೋಗಿ ಈ ರೀತಿ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಇದೆ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದಾಗ ಚಲನ್ ತೊಗೊಂಡೋಗಿ ಕೊಟ್ಟು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ಆ ಒಂದು ಅಪ್ಡೇಟ್ ಆಗುತ್ತೆ ವೆಬ್ಸೈಟಲ್ಲಿ, ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಕೆ ಇ ಅವ್ರಿಗೆ ಬ್ಯಾಂಕು ಆ ಒಂದು ಲಿಂಕ್ ಆಗಿರುತ್ತೆ. ಸೊ ಆ ಲಿಂಕ್ ಮುಖಾಂತರ ಅವರು ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅದನ್ನು ಮಾಡ್ತಾರೆ. ನೀವು ಜಸ್ಟ್ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಿ ಅಲ್ಲಿ ನೆಕ್ಸ್ಟ್ ವೆಬ್ಸೈಟಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಪ್ರೇಟು ಏನಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಸೇಫಾ, ಎಷ್ಟು ಇನ್ಕ್ರೀಸ್ ಆಗ್ಬೋದು ಕಟ್ ಆಫು, ಮತ್ತು ಕಾಲೇಜಸ್ಸು ಸಿಗೋ ಚಾನ್ಸಸ್ ಜಾಸ್ತಿ ಇದೆಯಾ, ಮತ್ತು ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆಯಾ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ನೀವು ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಪರ್ಚೇಸ್ ಮಾಡಿ. ಜಸ್ಟ್ 49 ರುಪೀಸು. ಸೊ 49 ರುಪೀಸ್ ಏನು ಜಾಸ್ತಿ ಅಲ್ಲ. ಮುಂಚೆ 149 ರುಪೀಸ್ ಮಾಡಿದೆ. ಈಗ ಸ್ಟೂಡೆಂಟ್ಸ್ಗೆ ಫ್ರೀ ಕೊಟ್ಟರೆ ಮುಂಚೆ ಪರ್ಚೇಸ್ ಮಾಡಿರೋರಿಗೆ ಅದು ಒಂದು ರೀತಿ ಸರಿ ಬರಲ್ಲ. ಅದರಿಂದ ಜಸ್ಟ್ 49 ರುಪೀಸ್ನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿ. ಹೇಳ್ತಾ ಇದ್ದೀನಿ 10 to 15 ಸೆಕೆಂಡ್ಸ್ ಮಿನಿಮಮ್ ವೆಯ್ಟ್ ಮಾಡಲೇಬೇಕು. ಖಂಡಿತ ಅದು ಓಪನ್ ಆಗುತ್ತೆ. ಹೊಸ ವಾಟ್ಸಪ್ ಚಾನಲ್ಗೆ ನಿಮಗೆ ಜಾಯಿನ್ ಮಾಡಿಸುತ್ತೆ. ನೀವು ಜಾಯಿನ್ ಆಗಿ ಅಲ್ಲಿ ಈ ಒಂದು ಗೂಗಲ್ ಡ್ರೈವ್ ಲಿಂಕ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.